ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಪೂರ್ವ ಮನೋಜ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಬ್ವಿಯಸ್ಲಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ನಾಳೆನೇ ಎಕ್ಸಾಮ್ಸ್ ಇರೋದ್ರಿಂದ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು 5:49 ಆಗಿದೆ. ನಾನು 6 ಅಷ್ಟರಲ್ಲಿ ರೆಡಿ ಇರಬೇಕು ಅಂತ ನಾನು ಹೇಳಿದ್ದಾನೆ. ಅದಕ್ಕೆ ನಾನು ಈ ಒಂದು ಔಟ್ಫಿಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಮನು ಬರ್ಡೇಗೂ ಸಹ ಇದನ್ನ ಹಾಕಿದ್ದೆ. ನಾನು ಆನ್ಲೈನಲ್ಲಿ ನೋಡಿದೆ, ನಾನು 4-5 ಡೇಸ್ ಬ್ಯಾಕ್ ನೋಡಿದ್ದು. ನನಗೆ ಇಷ್ಟ ಆಗಿದ್ದೆ 3 ಡೇಸ್ ಬ್ಯಾಕು. ಅದು ಯಾವುದು ನಂಗೆ ಫಾಸ್ಟರ್ ಡೆಲಿವರಿ ಅವೈಲೇಬಲ್ ಇರಲಿಲ್ಲ ಅಂತ ಬಂತು. ಅದಕ್ಕೆ ನಾನು ಇದೇ ಹಾಕ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಟೈಮ್ ಇಲ್ಲ, ಕ್ವಿಕ್ಕಾಗಿ ರೆಡಿ ಆಗಬೇಕು. ಇರೋದು 15 ಮಿನಿಟ್ಸ್ ಏನೋ ಇದೆ. ರೆಡಿ ಆಗಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಲೆಟ್ಸ್ ಕಂಟಿನ್ಯೂ ದಿ ವಿಡಿಯೋ. ನಾನು ಕೂಡ ಫೈನಲಿ ರೆಡಿ ಆಗಿದ್ದೀನಿ. ನಾನು ಬರಬೇಕು. ನಾನು ಯಾವಾಗ ಬೇಗ ರೆಡಿ ಆಗಿರ್ತೀನೋ ಅವಾಗ ಬರಲ್ಲ. ನಾನು ಯಾವಾಗ ಲೇಟಾಗಿ ರೆಡಿ ಆಗಿರ್ತೀನೋ ಅವಾಗ ಮನೆ ಬರ್ತಾನೆ. ನಾನು ರೆಡಿ ಆಗಿದ್ದೀನಿ, ಬಂದಿಲ್ಲ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಈಗ ಮನು ಕೂಡ ಬಂದ. ನಾವು ಅವಳಿಗೆ ಕೇಕೇನು ಆರ್ಡ್ರ್ ಮಾಡಿದ್ವಿ. ಕೇಕ್ನ ಕಲೆಕ್ಟ್ ಮಾಡಿಕೊಂಡು ಹಾಗೆ ಹಾಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಅಣ್ಣ ಬೇರೆ ಕಡೆ ಇರೋದ್ರಿಂದ ಪದೇ ಪದೇ ಅವ್ನು ಬಂದು ನೋಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಮನುನೇ ಹೋಗಿ ಒನ್ ಟೈಮ್ ಎಲ್ಲ ಕರೆಕ್ಟ್ ಆಗಿದ್ದೇನೆ ಅಂತ ನೋಡಿಕೊಂಡು ನಂತರ ಮನೆಗೆ ಬಂದ. ರೆಡಿಯಾಗಿ ನಾವು ಇಬ್ಬರು ಸಹ ಹೊರಟ್ವಿ. ನಾವು ಕೇಕ್ ಆರ್ಡ್ರ್ ಕೊಟ್ಟಿದ್ದು ರಾಕಿಂಗ್ ಅರೇಬಿಯಾದಲ್ಲಿ. ತುಂಬ ಚೆನ್ನಾಗಿ ಮಾಡಿದರು ಕೇಕ್ ಅಂತ ಹೇಳ್ಬೋದು. ಕೇಕ್ ಕಟ್ಟಿಂಗ್ ಎಲ್ಲ 7 o'clock ಇದ್ದಿದ್ದರಿಂದ ನಾವು ಅವರಿಗೆ 6 o'clock ನಮಗೆ ಕೇಕ್ ಕೊಡಿ, ಮುಂಚೆ ಕೊಟ್ಬಿಟ್ರೆ ಸ್ವಲ್ಪ ಹಾಳಾಗಿಬಿಡುತ್ತೆ. ಅದಕ್ಕೆ ನಾವು 7 o'clock ಇರೋದ್ರಿಂದ 6 ಕೊಡ್ರಿ ಅಂತ ಹೇಳಿದ್ವಿ. ಅವರು ಓಕೆ 6 ಕೊಡ್ತೀವಿ ಅಂತ ಹೇಳಿ ಕರೆಕ್ಟ್ ಎಕ್ಸಾಕ್ಟಾಗಿ 6 ಕೊಟ್ಟರು. ನಂತರ ನಾವು ಕೇಕ್ ತೊಗೊಂಡು ಪಾರ್ಟಿ ಹಾಲಿಗೆ ಬಂದ್ವಿ. ಇನ್ನೂ ಬಂದಿರಲಿಲ್ಲ ಯಾರು ಕೂಡ. ಹಾಗೆ ನಾನು ಕ್ವಿಕ್ಕಾಗಿ ಪಾರ್ಟಿ ಹಾಲ್ನ ಒಂಥರ ಟೂರ್ ಥರ ನಿಮಗೆ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿತ್ತು. 50 ಮೆಂಬರ್ಸ್ ಸೀಟ್ ಅಷ್ಟೇ ನಾವು ಹಾಕ್ಸಿದ್ದು. ನಮಗೆ ನಾವು ಅಂದರೆ ತುಂಬ ಸ್ವಲ್ಪ ಜನಕ್ಕೆ ಹೇಳಿದ್ರಿಂದ 50 ಮೆಂಬರ್ಸ್ ಸಿಟ್ಟಿಂಗ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು ಪಾರ್ಟಿ ಹಾಲು. ಹಾಗೆ ಇವಾಗ ಗಾರ್ಡನಿಂಗ್ ಏರಿಯಾ ಕೂಡ ತೋರಿಸ್ತಿದ್ದೀನಿ. ಇಲ್ಲೇನು ನಾನು ತೋರಿಸ್ತಿದ್ದೀನಲ್ವ, ಇದ್ರೊಳಗಡೆ ನಾವು ಪಾರ್ಟಿ ಹಾಲ್ನ ಬುಕ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿತ್ತು. ನಂತರ ಅಕ್ಕ ಅವ್ರು ಫೋನ್ ಮಾಡಿದರು, ಬರ್ತಿದ್ದೀವಿ ಬಂದುಬಿಡಿ ನೀವು ಹೊರಗಡೆ ಅಂತ ಹೇಳಿಬಿಟ್ಟು. ನಾವು ಹೊರಗಡೆ ಹೋಗಿದ್ವಿ. ಡಾಲ್ಸ್ ಎಲ್ಲ ಅರೇಂಜ್ಮೆಂಟ್ ಇತ್ತು. ಯಾಕಂದರೆ ಚಿಕ್ಕ ಮಕ್ಕಳು ಅಂದರೆ ಆ ಥರ ಗೊಂಬೆ ಆ ಥರ ಅವರಿಗೆಲ್ಲ ತುಂಬ ಇಷ್ಟ ಇರುತ್ತೆ. ಸ್ವಲ್ಪ ಅವ್ರು ಕ್ರ್ಯಾಂಕಿ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ಮನು ಡಾಲ್ಸ್ ಹಾಕ್ಸೋದಕ್ಕೆಲ್ಲ ಹೇಳಿದರು. ನಂತರ ಬಟ್ ಅವಳೇನ ಥರ ಕ್ರ್ಯಾಂಕಿ ಆಗಿರಲಿಲ್ಲ. ಅಕ್ಕ ಮುಂಚೆನೇ ಹೇಳಿದ್ರು ಅವಳು ಕ್ರ್ಯಾಂಕಿನೇ ಆಗಲ್ಲ. ಯಾಕಂತಂದರೆ ಅವಳು 3 months ಇದ್ದಾಗ ನೇಮಿಂಗ್ ಸೆರ್ಮನಿ ಅದೆಲ್ಲ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿದ್ಲು ಅಂತ ಹೇಳೋ ಥರ ಆಳೋದು ಆ ಥರ ಏನೂ ಮಾಡ್ತಿರ್ಲಿಲ್ಲ ಅಂತ. ನಂತರ ಬಂದಿದ್ದ ತಕ್ಷಣ ಅವಳೇ ಡಾಲ್ಸಿಗೆಲ್ಲ ಶೇಕ್ ಹ್ಯಾಂಡ್ ಮಾಡಿದ್ಲು. ನಂತರ ನಾವು ಅವಳಿಗೆ ಹೋಗಿದ ತಕ್ಷಣ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ. ನಾವು ಮನೆಯಿಂದ ಬರ್ಬೇಕಾದ್ರೆ ಡ್ರೆಸ್ ಏನೂ ಹಾಕ್ಕೊಂಡು ಬಂದಿರಲಿಲ್ಲ. ಸ್ವಲ್ಪ ಚಿಕ್ಕ ಮಕ್ಕಳು ಅಂತಂದರೆ ಡ್ರೆಸ್ ಆ ಥರ ಎಲ್ಲ ಹಾಕಿದ್ರೆ ಅವ್ರು ಅಳ್ತಾರೆ ಅಂತ ಹೇಳಿಬಿಟ್ಟು ಮನೆಯಿಂದ ಹಾಗೆ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಅವಳಿಗೆ ರೆಡಿ ಮಾಡ್ತಾ ಇದ್ವಿ. ಅವಳು ಸ್ವಲ್ಪ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಿದ್ಲು ಅಂತ ಹೇಳ್ಬೋದು. ನಂತರ ಅವಳಿಗೆಲ್ಲ ರೆಡಿ ಮಾಡಿದಾದ್ಮೇಲೆ ಮನು ಅಣ್ಣ ಅಲ್ಲೆಲ್ಲ ಕೇಕ್ ಕಟಿಂಗಿಗೆ ಇನ್ನೇನು ಟೈಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ಅವರೆಲ್ಲ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ರು. ಎಲ್ಲರೂ ಬಂದಮೇಲೆ ಕಟಿಂಗ್ ಮಾಡೋಣ ಅಂತ ಹೇಳಿ ನಾವು ಕೂಡ ಸುಮ್ಮನೆ ಆದ್ವಿ. ಟೈಮ್ ಆಗ್ತಾ ಬರ್ತಿದ್ದೆ ಅಂತ ಹೇಳಿಬಿಟ್ಟು ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು. ಕೇಕ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತ ಹೇಳ್ಬೋದು. ನಾವು ಕೇಕ್ ಆರ್ಡ್ರ್ ಕೊಟ್ಟಿದ್ದು ರಾಕಿಂಗ್ ಅರೇಬಿಯಾದಲ್ಲಿ. ಇದು ಆ್ಯಕ್ಚುಲಿ ನಾವು ದಾವಣಗೆರೆಯಲ್ಲಿ ಇರೋದ್ರಿಂದ ನಾವು ದಾವಣಗೆರೆಯಲ್ಲೇ ಕೊಟ್ಟಿರೋದು ಆರ್ಡ್ರನ್ನ. ಅವಳು ಸ್ವಲ್ಪ ಚೆನ್ನಾಗೇ ಇದ್ಲು. ಅವಳು ಸ್ವಲ್ಪ ಮೂಡು ಚೆನ್ನಾಗಿದ್ದಾಗೇ ಅವಳಿಗೆ ಕೇಕ್ ಕಟಿಂಗ್ ಮಾಡಿಸ್ಬಿಟ್ರೆ ನಂತರ ಅವಳು ಫೋಟೋಕ್ಕೆಲ್ಲ ಚೆನ್ನಾಗಿ ಫೋಸ್ ಕೊಡ್ತಾಳೆ ಅಂತ ಹೇಳಿಬಿಟ್ಟು ನಾವು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಂತರ ಇವಾಗ ಎಲ್ಲರೂ ಕೂಡ ಬಂದುಬಿಟ್ಟಿದ್ರು. ಅಷ್ಟರಲ್ಲಿ ಎಲ್ಲರೂ ಅವಳನ್ನ ಎತ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋದು, ಅವಳ ಜೊತೆ ಸ್ವಲ್ಪ ಅವ್ರು ಆಟ ಆಡೋದು ಆ ಥರ ಎಲ್ಲ ಚೆನ್ನಾಗಿ ಆ ಥರ ಎಲ್ಲ ಇದ್ದರು. ನಂತರ ಇನ್ನೇನು ಮಾಡೋಣ ಕೇಕ್ ಕಟ್ಟಿಂಗು ಅಂತ ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ನು. ಬೇಗನೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಣ ಅಂತ ಹೇಳಿ ಅಲ್ಲೇ ಮುಖನೇ ಸ್ವಲ್ಪ ಸಪ್ಪೆ ಮಾಡ್ಕೊಂಡು ಬಿಟ್ಟಿದ್ಲು. ಆಮೇಲೆ ಕೇಕ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಮತ್ತೆ ನಾರ್ಮಲ್ಲಿಗೆ ಬಂದ್ಲು. ಈಗ ಅವ್ರ ಅಜ್ಜಿ ಎತ್ಕೊಳ್ತಿದ್ದಾರೆ. ನಂತರ ಎಲ್ಲ ಕೇಕ್ ಕಟ್ಟಿಂಗಿಗೆಲ್ಲ ಅರೇಂಜ್ಮೆಂಟ್ ಆಯಿತು.
ಸೊ ಕೇಕ್ನ ಇಲ್ಲಿಟ್ಟಿದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೇಕ್ ಅಂತೂ ಇಟ್ಟಾಗ. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಆದಮೇಲೆ ಫೋಟೋಶೂಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕ ನಾನು ಇವಾಗಲೇ ಫೋಟೋಶೂಟ್ ಮಾಡಿಸ್ಕೊಂಡು ಬಿಡ್ತೀನಿ ಅಂತ ಹೇಳಿದರು. ಸೊ ಅವ್ರು ಇವಾಗಲೇ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ರು. ಆಮೇಲೆ ತೆಗೆಸ್ಕೊಳಕ್ಕೆ ಹೋದರೆ ತುಂಬ ಜನ ಇರ್ತಾರೆ, ಹಾಗೆ ಅವಳು ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತಾಳೆ ಅಂತ ಸ್ವಲ್ಪ ಮೇಕಪ್ ಎಲ್ಲ ಹೋಗಿರುತ್ತೆ. ಸ್ವಲ್ಪ ಹೆಣ್ಮಕ್ಳಿಗೆ ಮೇಕಪ್ ಕಾನ್ಸಿಯಸ್ ತುಂಬ ಇರುತ್ತೆ ಅಂತ ಹೇಳ್ಬೋದು, ಸ್ವಲ್ಪ ಅನ್ನೋದಕ್ಕಿಂತ. ನಂತರ ಅಕ್ಕ ಎಲ್ಲ ಫೋಟೋಶೂಟ್ ಅಕ್ಕ ಅವ್ರು ಸಿಂಗಲ್ ತೆಗೆಸ್ಕೊಂಡ್ರು ಮತ್ತು ಪುಟಾಣಿ ಜೊತೆಗೆ. ನಂತರ ಅಣ್ಣನೂ ಕೂಡ ಜಾಯ್ನ್ ಆಗಿಬಿಟ್ಟು ಸೊ ಫ್ಯಾಮಿಲಿ ಫೋಟೋಶೂಟ್ ಅಂತ ಎಲ್ಲ ಹೇಳಿ ಮಾಡಿಸ್ಕೊಳ್ತಾ ಇದ್ರು. ಸೊ ಫೋಟೋಶೂಟಿಗೆ ಅಂತ ಅವಳು ತುಂಬ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ಲು. ಹಾಗೆ ಅವ್ರದ್ದು ಫೋಟೋಸ್ ಎಲ್ಲ ಆದಮೇಲೆ ಅವಳು ಸಿಂಗಲಾಗಿ ಫೋಟೋಸ್ ತೆಗಿಬೇಕಿತ್ತು ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಅವಳದ್ದು ಸಿಂಗಲಾಗಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಅವಳದ್ದೇ ಕೆಲವೊಂದು ಫೋಟೋಸ್ ಎಲ್ಲ ಸಿಂಗಲಾಗಿ ತೆಗ್ದಿದ್ವಿ. ಸೊ ಇನ್ನೂ ಫೋಟೋಸ್ ಎಲ್ಲ ಅವಳದು ಸ್ಟುಡಿಯೋದಲ್ಲೇ ಇದೆ. ನಾನು ನೆಕ್ಸ್ಟ್ ಫೋಟೋಸ್ ನಮ್ಮ ಕೈಗೆ ಸಾಫ್ಟ್ ಕಾಪಿ ಯಾವಾಗ ಬರುತ್ತೋ ಅವಾಗ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅವಳದು ಸಿಂಗಲಾಗಿ ಫೋಟೋಶೂಟ್ ಎಲ್ಲ ಆದಮೇಲೆ ನಾನು ಕೂಡ ಅವಳ ಜೊತೆಗೆ ಫೋಟೋಸ್ ತೆಗೆಸ್ಕೊಳ್ಬೇಕಿತ್ತು. ಬಿಕಾಸ್ ಯಾವುದು ಫೋಟೋಸ್ ನಾನು ಅಷ್ಟೊಂದು ಅವಳ ಜೊತೆಗೆ ತೆಗೆಸ್ಕೊಂಡು ಇರಲಿಲ್ಲ ಆ್ಯಕ್ಚುಲಿ ಯಾವುದನ್ನು. ಸೊ ಹಾಗೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸಿಂಗಲಾಗಿ ನಂದು ಅವಳದಷ್ಟೇ ತೆಗೆಸ್ಕೊಂಡೆ. ನಂತರ ನಾನು ಇಲ್ಲಿ ಮನು ಕರೀತಿದ್ದೀನಿ, ನೀನು ಬಾ ನೀನು ತೆಗೆಸ್ಕೊಳ್ಳೋಣ ಜೊತೆಗೆ, ನಮ್ಮದು ಚೆನ್ನಾಗಾಗುತ್ತೆ, ನಾವು ಮೂವರು ತೆಗೆಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಂತರ ಮನೂ ಕೂಡ ಜಾಯ್ನ್ ಆದ. ನಾವು ಮೂವರು ಕೂಡ ಜೊತೆಗೆ ತೆಗೆಸ್ಕೊಂಡ್ವಿ. ನಂತರ ತಂದೆ ಅಂತ ಹೇಳಿದರೆ ಮಕ್ಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ, ಅದು ಎಕ್ಸ್ಪೆಷಲಿ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ ಇರುತ್ತೆ. ಸೊ ನಮ್ಮ ಅಣ್ಣ ಅಂತೂ ತುಂಬಾ ಪ್ರೀತಿ ಮಗಳು ಅಂದ್ಬಿಟ್ರೆ. ಸೊ ನಮ್ಮಣ್ಣ ಕೂಡ ಅವಳ ಜೊತೆಗೆ ಫೋಟೋಸ್ ಸಿಂಗಲಾಗಿ ತೆಗೆಸ್ಕೊಳ್ತಾ ಇದ್ದ. ನಂತರ ಅವ್ರದ್ದು ಫೋಟೋಶೂಟ್ ಎಲ್ಲ ಆದಮೇಲೆ ಸೊ ಇವಾಗ ಫೈನಲಿ ಫ್ಯಾಮಿಲಿ ಫೋಟೋಶೂಟ್ ನಡೀತಾ ಇದೆ. ಫಸ್ಟು ಫೋಟೋಶೂಟ್ ಮಾಡಿಸ್ಕೊಂಡ್ರೆ ಬೆಟರ್, ನೆಕ್ಸ್ಟು ಮಾಡಿಸ್ಕೊಳಕ್ಕಾಗೋದಿಲ್ಲ ಯಾಕಂದರೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿರುತ್ತೆ. ಸೊ ಈಗಾದರೆ ಕೇಕ್ ಎಲ್ಲ ಇಟ್ಟಿರ್ತೀವಿ ಅಂತ ಹೇಳಿಬಿಟ್ಟು ಸೊ ಅವರು ಫೋಟೋಶೂಟ್ ಮಾಡಿಸ್ಕೊಂಡ್ರು. ಈಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅವಳು ಒಂದು ಸ್ವಲ್ಪ ಲೈಕ್ ಚಿಕ್ಕ ಮಕ್ಕಳು ಅನ್ನೋದಕ್ಕಿಂತ ಎಲ್ಲರೂ ನಾವು ಕೂಡ ಎದುರುಕೊಳ್ತೀವಿ ಅದು ಫೈರ್ ಆದಾಗ. ಸೊ ಅವಳು ಸ್ವಲ್ಪ ಹಾಗೆ ಎದುರುಕೊಂಡ್ಳು, ಹಂಗೆ ಮತ್ತೆ ನಾರ್ಮಲ್ ಆದಳು. ಸೊ ನಂತರ ಎಲ್ಲ ಕೇಕೆಲ್ಲ ಕಟ್ಟಿಂಗ್ ಮಾಡಿದ್ವಿ. ಸೊ ಕೇಕೆಲ್ಲ ಕಟ್ಟಿಂಗ್ ಮಾಡಿದ್ದಾದ್ಮೇಲೆ ಎಲ್ಲರೂ ಅವಳಿಗೆ ತಿನ್ನಿಸ್ತಾ ಇದ್ದರು. ಸೊ ಅವಳು ಕೂಡ ತುಂಬ ಚೆನ್ನಾಗಿ ತಿಂತಾಯಿದ್ಲು ಎಲ್ಲರೂ ತಿನ್ಸಿದ ತಕ್ಷಣ. ಸೊ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಇನ್ನೂ ನಡೀತಾ ಇದೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸೊ ಫೈನಲಿ ಈಗ ನಮ್ಮದು ಸರ್ದಿ ಲೈಕ್ ಆ ಥರ ಏನು ಹೇಳ್ತಾರೆ ನಮ್ಮದು ಬಂತು. ಸೊ ನಾವು ಅವಳಿಗೆ ಲೈಕ್ ಬೈಕ್ ಥರ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮೊನ್ನೆ ನಾನು ಅಣ್ಣವ್ರ ಮನೆಗೆ ಹೋಗಿದ್ದಾಗ ಮನು ಹೇಳಿದ್ದೆ, ಅವ್ರ ಮನೇಲಿ ಏನಿಲ್ಲ ನೋಡ್ಕೊಂಡು ಬಾ, ಅದನ್ನೇ ನಾವು ಅವಳಿಗೆ ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು. ಸೊ ಅವಳ ಕಡೆಗೆ ಇದು ಸ್ಕೂಟಿ ಲೈಕ್ ಈ ಥರ ಬೈಕ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಸೊ ನಾವು ಬೈಕ್ ಕೊಡೋಣ ಅಂತ ಹೇಳಿ ಬೈಕ್ ಕೊಟ್ವಿ. ಸೊ ನಾನು ಹಾಗೆ ಅವಳಿಗೆ ರೇಗಿಸ್ತಾ ಇದ್ದೆ, ಈ ಬೈಕ್ನ ನೀನೇ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ನೋಡು, ನಿನ್ನ ಕಾರಲ್ಲಿ ಹೋಗಂಗಿಲ್ಲ ಅಂತ ಹೇಳಿಬಿಟ್ಟು. ಸೊ ನಂತರ ಎಲ್ಲರದ್ದು ಫೋಟೋಶೂಟು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸೊ ಫಸ್ಟಿಗೆ ನಮಗೆ ಡೈರೆಕ್ಟ್ ಊಟಕ್ಕಿಂತ ಸೂಪ್ ಇತ್ತು.
ಸೊ ಸೂಪ್ ಎಲ್ಲ ತೊಗೊಂಡಾದ್ಮೇಲೆ ಸೊ ಕೇಕ್ ಕಟ್ಟಿಂಗ್ ಆದಮೇಲೂ ಕೂಡ ಅವರು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು ಅಣ್ಣವರು. ಅಷ್ಟರಲ್ಲಿ ಎಲ್ರಿಗೂ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಸೊ ಮನು ಅಣ್ಣ ಅವರೆಲ್ಲ ಸೇರ್ಕೊಂಡು ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ಸೊ ಸಪ್ರೇಟಾಗಿ ಪ್ಲೇಟ್ಸಿಗೆಲ್ಲ ಹಾಕ್ತಾ ಇದ್ರು. ನಂತರ ಕೇಕ್ ಎಲ್ಲ ತಿಂದಮೇಲೆ ಸೊ ಊಟನ ಆರ್ಡ್ರ್ ಮಾಡಿದ್ವಿ. ಸೊ ಅದೇ ಹೋಟ್ಲಲ್ಲೇ ಊಟ ನಮಗೆ ಸಿಗೋದ್ರಿಂದ ಸೊ ನಾವು ಹೊರ್ಗಡೆ ಎಲ್ಲಿ ಊಟ ಆಗಿ ಮಾಡಿರಲಿಲ್ಲ. ಸೊ ಇವಾಗ ಫೈನಲಿ ಊಟ ಮಾಡೋ ಸರ್ದಿ ಬಂದಿದೆ. ಸೊ ಇವಾಗ ಎಲ್ಲರೂ ಊಟ ಮಾಡ್ತಿದ್ವಿ. ಸೊ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಯಾಕೆ ಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಬರ್ಡೇ ಟೆನ್ಷನ್ ಅಲ್ಲ. ಸೊ ನಾಳೆನೇ ನನಗೆ ಎಕ್ಸಾಮ್ಸ್ ಇತ್ತು. ಸೊ ನನಗೆ ಸೆಮ್ ಎಕ್ಸಾಮ್ಸ್ ಇರೋದ್ರಿಂದ ನನಗೆ ಸೆಮ್ ಎಕ್ಸಾಮ್ಸ್ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸೊ ಹಾಗೆ ಸ್ವಲ್ಪ ಹರಟೆ ಎಲ್ಲ ಹೊಡೆದ್ವಿ. ತುಂಬ ಚೆನ್ನಾಗಿ ಹರಟೆ ಹೊಡೆದ್ವಿ ಅಂತ ಹೇಳ್ಬೋದು. ನಂತರ ಎಲ್ಲರೂ ಊಟ ಮಾಡಿದಾದ್ಮೇಲೆ ಸೊ ಕೆಲವೊಬ್ರು ಇನ್ನೂ ಬಂದಿರಲಿಲ್ಲ, ಲೇಟಾಗಿ ಬಂದರು. ಸೊ ಅವರೆಲ್ಲ ಫೋಟೋ ತೆಗೆಸ್ಕೊಂಡ್ರು. ನಂತರ ನಮ್ದೆಲ್ರದ್ದು ಊಟ ಆಗಿತ್ತು. ಸೊ ಪುಟಾಣಿದಿನ್ನೂ ಅವಳು ಊಟ ಮಾಡಿರಲಿಲ್ಲ. ಸೊ ಅವಳಿನ್ನೂ ಚಿಕ್ಕವಳಲ್ವ, ಅಲ್ಲೇನೂ ಊಟ ಮಾಡ್ಸೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ಫ್ರೂಟ್ಸು ಆ ಥರ ಎಲ್ಲ ತಿನ್ನಿಸ್ತಾ ಇದ್ವಿ. ಸೊ ಎಲ್ಲರೂ ಹೋಗೋ ಅಷ್ಟರಲ್ಲಿ ಇನ್ನು ಕೆಲವೊಬ್ರು ಕೂತ್ಕೊಂಡು ಮಾತಾಡ್ತಿದ್ರಂತ ಅವಳಿಗೆಲ್ಲ ಊಟ ಮಾಡಿಸೋದು, ಹಾಗೆ ಸ್ವಲ್ಪ ಅವಳಿಗೆ ಕಾಮಿಡಿ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಹಾಗೆ ಇವತ್ತು ನಮ್ಮ ಪುಟಾಣಿ ಅವ್ರ ಅಜ್ಜಿದು ಕೂಡ ಬರ್ಡೇ ಇತ್ತು ಅಂತ ಹೇಳಿಬಿಟ್ಟು ಸೊ ಅವರಿಗೂ ಸ್ವಲ್ಪ ರೇಗಿಸ್ಕೊಳ್ತಾ ನಿಂತ್ಕೊಂಡಿದ್ವಿ. ಸೊ ಅವ್ರ ಪುಟಾಣಿ ಬರ್ಡೇ ಅಲ್ಲೇ ನಿಮ್ಮದು ಬರ್ಡೇ ಕೂಡ ಮುಗಿಸ್ಬಿಟ್ರಲ್ಲ ಅಂತ. ಸೊ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಅಂತ ಏನಾಗಿರಲಿಲ್ಲ. ಸೊ ಒಂದು 10 ಅಷ್ಟರಲ್ಲೆಲ್ಲ ನಾವು ಮನೆಗೆ ಬಂದಿದ್ವಿ. ಸೊ ಬರ್ಡೇ ಪಾರ್ಟಿ ಬೇಗ ಮುಗೀತು ಅಂತಲೇ ಹೇಳ್ಬೋದು. ಸೊ ಬೇಗ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಬೇಗ ಕೂಡ ಮುಗಿಸಿದ್ವಿ. ಬರ್ತ್ಡೇ ಅಂತೂ ತುಂಬ ಚೆನ್ನಾಗಾಯಿತು. इस
ಫೈನಲಿ ಮನೆಗೆ ಬಂದ್ವಿ. ನಾವು ಸ್ಕಿನ್ ಕೇರ್ ಮಾಡ್ಕೊಳ್ತಿದ್ದೀನಿ. ನಾನೇನಾದರೂ ಹೆವಿ ಮೇಕಪ್ ಹಾಕಿದಾಗ ಫಸ್ಟು ಕೊಕೊನಟ್ ಆಯಿಲ್ ಏನಿರುತ್ತೆ, ಲೈಕ್ ಹೇರ್ ಆಯಿಲಿಂಗ್ ಎಲ್ಲ ಮಾಡ್ತೀವಲ್ವ, ಸೊ ಅದೇ ಕೊಕೊನಟ್ ಆಯಿಲಿಂದ ನಾನು ಫೇಸ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಸೊ ಆಗೇನಾಗುತ್ತೆ, ಸ್ವಲ್ಪ ನಾವು ತುಂಬ ಹೊರ್ಗಡೆ ಹೋಗಿರ್ತೀವಿ, ಸೊ ಪಾರ್ಟಿ ಲೈಕ್ ಈ ಥರ ಎಲ್ಲ, ಸೊ ಹಾಗೆ ಹೆವಿ ಮೇಕಪ್ ಹಾಕ್ಕೊಂಡಾಗ ಈ ಥರ ಮಾಡೋದ್ರಿಂದ ನನಗಿದು ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಕೆಲವೊಬ್ಬರು ಅವ್ರವ್ರದ್ದು ಸ್ಕಿನ್ ಕೇರ್ ರೂಟೀನ್ ಏನೇನಿರುತ್ತೋ ಲೈಕ್ ಆ ಥರ ಮಾಡ್ಕೊಳ್ತಾರೆ. ಸೊ ನನಗೆ ಸ್ಕಿನ್ ಕೇರ್ ರೂಟೀನ್ ಮಾಡೋದಂತೂ ಡೈಲಿ ಹ್ಯಾಬಿಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಂತರ ನಾನು ಚೆನ್ನಾಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತೀನಿ. ನಂತರ ಬಂದುಬಿಟ್ಟು ಫೇಸ್ ವಾಶು ಅಥವಾ ಗ್ರಾಮ್ ಫ್ಲೋರಿಂದ ನನ್ನ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ನಾನು ಇನ್ನು ಹೇರ್ ಕೇರ್ ರೂಟೀನಿಗೆ ಬಂದರೆ, ನಾನು ಡೈಲಿ ನಾನು ಮಲ್ಕೋಬೇಕಾದ್ರೆ ನಾನು ಪೋನಿ ಹಾಕಲ್ಲ ಅಥವಾ ಬನ್ನೂ ಹಾಕಲ್ಲ. ನಾನು ಯಾವಾಗಲೂ ಪ್ಲೇಟ್ಸೇ ಹಾಕ್ಕೊಳ್ತೀನಿ. ಮೋಸ್ಟ್ ಆಫ್ ದ ಟೈಮ್ ಪ್ಲೇಟ್ಸ್ ಹಾಕಿರ್ತೀನಿ, ಕೆಲವೊಂದು ಟೈಮಲ್ಲಿ ಮಾತ್ರ ಬನ್ ಹಾಕಿರ್ತೀನಿ. ಸೊ ಪ್ಲೇಟ್ಸ್ ಹಾಕ್ಕೊಳ್ತೀನಿ. ಇದರಿಂದ ಕೂದಲು ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಮಾರ್ನಿಂಗ್ ಟೈಮಲ್ಲಿ ಪೋನಿ ಹಾಕಿರ್ತೀವಿ ಅಥವಾ ಬನ್ಸ್ ಹಾಕಿರ್ತೀವಿ, ಅಟ್ಲೀಸ್ಟ್ ನೈಟ್ ಟೈಮಲ್ಲಾದರೂ ಸೊ ಪ್ಲೇಟ್ಸ್ ಹಾಕೋದ್ರಿಂದ ಹೇರ್ಸು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೂಟೀನ್. ಹಾಗೆ ನಮ್ಮ ಪುಟಾಣಿದು ಬರ್ತ್ಡೇ ವ್ಲಾಗು. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.